ಇವತ್ತು ನಿನ್ನೆ ದಿನ ಕೆ ಎನ್ ರಾಜಣ್ಣ ಅವ್ರನ್ನ ವಜಾ ಮಾಡಿದ್ರಿ. ಇವರು ಒಬ್ಬರೇ ಮಾತಾಡಿದಾರ? ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರ ಬಗ್ಗೆ ಇವರೊಬ್ಬರೇ ಮಾತಾಡಿಲ್ಲ, ಬೇಕಾದಷ್ಟು ಜನ ಮಾತಾಡಿದಾರ. ಹಾಗಾದ್ರೆ ಅವ್ರನ್ನ ವಜಾ ಮಾಡಿ ಯಾಕೆ ಮಾಡಲಿಲ್ಲ? ರಾಯ್ ರೆಡ್ಡಿ ಅವರು ಬೇಕಾದಷ್ಟು ಸರಿ ಮಾತಾಡಿದಾರೆ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ. ಅವ್ರನ್ನ ಯಾಕೆ ವಜಾ ಮಾಡಲಿಲ್ಲ? ಬಿ ಆರ್ ಪಾಟೀಲ್ರು ಮಾಡಿದಾರೆ, ಅವ್ರನ್ನ ಯಾಕೆ ವಜಾ ಮಾಡಲಿಲ್ಲ? ದಲಿತರಂದರೆ ಬೆನ್ನು ಸತ್ತವ್ರು, ಯಾರೂ ದಿಕ್ಕಿಲ್ಲದವರು. ಅದಕ್ಕಾಗಿ ರಾಜಣ್ಣನ ವಜಾ ಮಾಡಿದ್ರಲ್ಲ. ಹಿರಿಯ ರಾಜಕಾರಣಿ, ಸತ್ಯ ನುಡಿದಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಬೇಕಾಗಿರ್ತಕ್ಕಂಥದ್ದು ಹಿಂದುಳಿದವ್ರಿಗೆ, ದಲಿತರಿಗೆ, ಅಸ್ಪೃಶ್ಯರಿಗೆ ಅವಶ್ಯದ. ಶ್ರೀಮಂತರು ಬ್ರಿಟಿಷರ ಕಾಲದಲ್ಲಿಯೂ ಕೂಡ ಅವ್ರ ಜೊತೆಯಲ್ಲಿ ಶಾಮೀಲಾಗಿ ಅನೇಕ ಸವಲತ್ತುಗಳನ್ನ ಪಡೆದಿದ್ದಾರ, ಆಸ್ತಿ ಪಡೆದಿದ್ದಾರ, ಭೂಮಿ ಪಡೆದಿದ್ದಾರ, ಸಂಸ್ಥಾನಿಕರಾಗಿದ್ದಾರೆ. ಆದರೆ ದೀನ ದಲಿತರು ಆಗಿಲ್ಲ. ದೀನ ದಲಿತರು ಏನಾದರೂ ಆಗಿದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಿಂದ ಅದನ್ನು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೇಳಿದಾರೆ. ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನ ಇರೋದರಿಂದ ನನ್ನಂಥ ಒಬ್ಬ ರಸ್ತೆ ಮೇಲೆ ಚಹಾ ಮಾರುವವನ ಮಗ ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನು ಎಲ್ಲ ದಲಿತರು ಅರ್ಥ ಮಾಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ತಾರೆ.